ನೋಡಿರಿ ಇಲ್ಲಿದೆ ನೋಡಿ ಗೆಸ್ಟ್ ಹೌಸು. ಮೇ ಬಿ ಅವಾಗ ಬ್ರಿಟಿಷವರು ಇವರೆಲ್ಲ ಬಂದು ಉಳ್ಕೋತಾ ಇದ್ದು ಗೆಸ್ಟ್ ಹೌಸ್ ಅದು ಅನಿಸುತ್ತೆ. ನೋಡಗುರು ಇದೆ ದೇವರಾಯನ ಬೆಟ್ಟ. ಇಷ್ಟೇ. ಅಜ್ಜಿನ ಅಕ್ಕಮ್ಮ ಬಾತ್ರೂಮ್ಗೆ ಅರ್ಜೆಂಟ್ ಆಗ್ಬಿಡೈತೆ ನನ್ನ ಮಗನಿಗೆ. ನೋಡ್ರಿ ಹೆಂಗೆ ಹೋಯ್ತಾವನೆ. ಸೊ ಅದೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಸೊ ಈ ಕಡೆ ಕ್ಲೋಸ್ ಆಗಿದೆ ಅಲ್ಲ. ಹಾಂ ನೋಡಿ ಇದೆಲ್ಲ ಕೋಟೆ ಕಲ್ಲುಗಳೇ. ಇದೆಲ್ಲ ಇದು ಆ್ಯಕ್ಚುಲಿ ಸನ್ರೈಸ್ ಸ್ಪಾಟು. ನೋಡಿರಿ ಇದೆಲ್ಲ ಈ ರಾಜರು ಆಳ್ವಿಕೆ ಮಾಡೋಗಿರೋದು ಕುರುಹುಗಳು. ಎಷ್ಟು ಟಿಕೆಟು? ಆಮೇಲೆ ಇಲ್ಲಿ ಏನು ಮಲಗಿಸಿ ಆಟ ಆಡೋ ಅಂಥದ್ದು ನಮ್ಮ ಹುಡುಗ ಏನೋ ಕಂಡುಹಿಡಿತಾವನೆ. ನೋಡೋಣ ಏನಂತ. ಓ ನಾನು ಟಿಕೆಟ್ ಅನ್ಸುತ್ತೆ ಇಲ್ಲಿ. ಎಷ್ಟು ಟಿಕೆಟು? ಹತ್ತತ್ತಾ? ನೋಡಿ ಗುರು 10 ರೂಪಾಯಿ ಟಿಕೆಟು. ಮುಂಚೆ ಟಿಕೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ಟಿಕೆಟ್ ಬೇರೆ ಮಾಡಾಕ್ಬಿಟ್ಟವ್ರೆ. ಆ್ಯಕ್ಚುಲಾಗಿ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇರಬೇಕನ್ನೋ, 1.5-2 ಕಿಲೋಮೀಟ್ರು. ತಗೊಳಾಗಿದೆ ಅವರು. ನಮ್ಮ ಹುಡುಗನ ಹಂಗೆ ಪಾಸ್ ಮಾಡ್ಕೊಂಡು ಇವು ಸ್ಟೀಪ್ ಕರ್ವ್ಸ್ ಇದ್ದಾವೆ, ಹುಷಾರಾಗಿ ಬರಬೇಕು. ಸ್ವಲ್ಪ ಜನ ಇಲ್ಲಿ ಆಟ ಮಾಡ್ಕೊಂಡು ಹೋಗ್ತಿರ್ತಾರೆ. ನೋಡ್ರಿ ಇದೆಲ್ಲ ಈ ರಾಜರು ಆಳ್ವಿಕೆ ಮಾಡೋಗಿರೋದು ಕುರುಹುಗಳು. ನೋಡ್ರಿ ಅಲ್ಲಿ ಮೆಟ್ಲಿದೆ ಈ ಕಡೆಯಿಂದ. ನಾವು ಬೆಟ್ಟಕ್ಕೆ ಹೋಗ್ಬೇಕಂತಂದರೆ ದೇವಸ್ಥಾನ ಇದೆ, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಒಳಗಡೆ ಮೇಲೆ. ಅಲ್ಲಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು, ಕೆಳಗಡೆಯಿಂದ ನಡ್ಕೊಂಡು ಹೋಗ್ಬೋದು. ಹೆವಿ ಸ್ಟೀಪ್ ಕರ್ವ್ಸ್ ಇದೆ ಅವರು. ನಂದು ಶೂಸ್ ಇನ್ನೂ ಬ್ರೇಕಿನ್ ಆಗಿಲ್ಲ. ಸೊ ಅದೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಈ ಕವಲೆಲ್ಲ ಈಗ ನಾವು ಹಳೆ ಶೂ ಇದ್ದಷ್ಟು ಕಾನ್ಫಿಡೆನ್ಸ್ ಇಲ್ಲ ಈಗ. ಆಮೇಲೆ ಇಲ್ಲಿ ಏನು ಮಲಗಿಸಿ ಆಟ ಆಡೋ ಅಂಥದ್ದು ಇದೇನಿಲ್ಲ. ಅಷ್ಟೊಂದು ರೋಡ್ ಏನಿಲ್ಲ. ರೋಡ್ ಫುಲ್ಲು ಇದಿದೆ, ಈ ಹೇರ್ ಪಿನ್ನು ಬೆಂಡ್ಸ್ ಇವೆಲ್ಲ. ಏಯ್ ಇಲ್ಲಿ ಮುಂಚೆ ಅಲೋ ಇತ್ತು ಕಣೋ. ಇದು ಆ್ಯಕ್ಚುಲಿ ಸನ್ರೈಸ್ ಸ್ಪಾಟು. ಈಗ ಅಲೋನೇ ಇಲ್ಲ ನೋಡಿ. ಇಲ್ಲಿ ಈ ಕಡೆ ಏನಿದೆ ಗೊತ್ತಿಲ್ಲ ಕಣೋ. ಟೆಂಪಲ್ ಇರಬೇಕಣ್ಣ ಈ ಕಡೆ. ಗಾಡಿ ಮೇಲೆ ಬಿಡಲ್ಲ ಅನಿಸುತ್ತೆ. ಅದೇ ಅಲ್ಲೋ ಟೆಂಪಲ್ ಹತ್ರ ಹೋಗ್ಬೋದು ಅನ್ಸುತ್ತೆ. ನೋಡೋಣ ನೋಡಿ. ಆ್ಯಕ್ಚುಲಿ ಇಲ್ಲೋಗ್ಬೇಕಿತ್ತು, ಇಲ್ಲೋಗಿದ್ರೆ ಚೆನ್ನಾಗಿರೋದು. ನಾನು ಹೇಳಿದ್ನಲ್ಲ ಸನ್ರೈಸ್ ಸ್ಪಾಟು, ಅದು ಬಂದು ಈ ಕಡೆ. ಈ ಕಡೆ ಕ್ಲೋಸ್ ಆಗಿದೆ ಅಲ್ಲ. ಹಾಂ ಬಿಡ್ತಾ ಇಲ್ಲ. ಈ ಕಡೆ ಹೋದರೆ ದೇವಸ್ಥಾನ.
ದೇವಸ್ಥಾನ ಕೆಳಗಡೆಗೆ ಹೋಗ್ತೀವಿ ಅಷ್ಟೇ. ಇಲ್ಲಿ ಬೇರೆ ಇನ್ನೇನಿಲ್ಲ ಈ ಕಡೆ. ನಂಗೆ ನೆನಪಿದೆ, ಇಷ್ಟೇ. ಇಲ್ಲಿ ಬೇರೆ ಇನ್ನೇನಿಲ್ಲ, ಹೋಗಿ ತಿರುಗಿಸ್ಕೊಂಬರ್ಬೇಕಷ್ಟೆ. ನಮ್ಮ ಹುಡುಗ ಏನೋ ಕಂಡುಹಿಡಿತವನೇ, ನೋಡೋಣ ಏನಂತ. ಯಾವುದೋ ಸ್ಪಾಟ್ ಚೆನ್ನಾಗಿದೆ ಗಾಡಿ ಹಾಕೋಕ್ಕೆ. ಅಲ್ಲೇ ನಿಲ್ಲಿಸಿದೆ, ಹಾಕಿಲ್ಲ. ಬನ್ರಿ ಕಾಫಿ ಟೀ ಏನಾದರೂ ಕುಡಿಯೋಣ. ಬಿಸ್ನೆಸ್ ಹೆವಿ ಬಿಸ್ನೆಸ್ ಇಲ್ಲಿ ಇವಾಗ, ಇದೇ ಟೈಮ್ ಆ್ಯಕ್ಚುಲಿ ಇವ್ರಿಗೆ. ಸೊ ನೋಡಿ, ಇಲ್ಲೆಲ್ಲ ಅಂಗಡಿಗಳಿದ್ದಾವೆ, ಬಂದವ್ರಿಗೆ ಮ್ಯಾಗಿ, ಟೀ, ಕಾಫಿ ಎಲ್ಲ ಸಿಗುತ್ತಿಲ್ಲಿ. ಸೊ ಇಲ್ಲಿಂದ ದೇವಸ್ಥಾನ ಇದೇನೆ ಕಾಣಿಸೋದು. ಇಲ್ಲಿಂದ ಸ್ಟೇರ್ಸ್ ಹೋಗಬೇಕು. ಇಷ್ಟೇ ಸ್ನೇಹಿತರೆ. ಅಜ್ಜಿ ಇಲ್ಲಿ ಫಾಗು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ನಾವು ಬಂದಿದ್ದು ಲೇಟ್ ಆಯಿತು. ಅವನಜ್ಜಿ ಇಲ್ಲಿಂದ ಜೂಟಾಗನ್ ಬನ್ನಿರಿ, ವೇಸ್ಟ್. ಇಲ್ಲಿ ಫಾಗ್ ಇದ್ದಾಗ ಬಂದಿರೋ ಚೆನ್ನಾಗಿರೋದು. ನಾವು ಫಾಗ್ನೆಲ್ಲ ಮಿಸ್ ಮಾಡಿಬಿಟ್ವಿ, ಏನು ಮಾಡೋಕ್ಕಾಗಲ್ಲ. ಹೆವಿ ಟ್ರಾಫಿಕ್ ಬೆಂಗಳೂರಲ್ಲಿ, ಎಲ್ಲರ ಹತ್ರನೇ ಕ್ಯಾಮ್ರಾ ಇದೆ. ಸೊ ಲಾಸ್ ಏನಿಲ್ಲ, ಈ ಕಡೆ ಓಪನ್ ಇದ್ದಿದ್ರೆ ಚೆನ್ನಾಗಿರೋದು. ಏನಕ್ಕಂದ್ರೆ ಅಲ್ಲಿ ಹಳೇದು ಮನೆಗಳು ಮತ್ತು ಒಂದು ಗೆಸ್ಟು ಸ್ಟೇ ಎಲ್ಲ ಏನೇನೋ ಇದೆ ಮೆನುಗಳೇ. ಆ ಕಡೆ ಓಪನ್ ಬಿಟ್ಟಿದ್ರೆ ಚೆನ್ನಾಗಿರೋದು. ಅವ್ರು ಓಪನ್ ಬಿಟ್ಟಿಲ್ಲ. ಅದೇ ಗುರು, ಜನ ಜಾಸ್ತಿ ಬಂದು ಹಾಳು ಮಾಡ್ತಾರೆ ಅಂತ. ಅದು ಆಲ್ರೆಡಿ ಹಾಳು ಮಾಡಿಬಿಟ್ಟಿದ್ರು ಜನ. ಯಾವುದೋ ಬಾಬರ್ ಹೋಗ್ತೈತೆ ಡೌನ್ ಹಿಲ್ಲು. ಸೊ ಸ್ನೇಹಿತರೆ, ಬನ್ನಿ ಒಂದು ಡೌನ್ ಹಿಲ್ದು ವಿಡಿಯೋ ಹಾಕ್ತೀನಿ. ಇನ್ನೇನು ಮಾಡೋದು. ಅಲ್ಲೆಲ್ಲರೂ ಫೋಟೋ ಹೊಡ್ಸ್ಕೊಳ್ಳೋಣ ಬಾರೋ. ಅಜ್ಜಿ ಒಂದು ಫೋಟೋ ಸೆಷನ್ ಮಾಡೋಣ ಬಾರೋ ಅಂದರೆ ಬಾತ್ರೂಮ್ ಹೋಗೋಣ ಬಾರೋ ಅಂದೆ. ಇಲ್ಲಿ ಕಾರವರು ಕೆಲವರು ಹೆಣ್ಣನ ಮಕ್ಕಳು ಕರ್ಬಲ್ಲಿ ತೆಗೆದುಬಿಡ್ತಾರೆ, ಈ ಕಡೆಗೆ ಬಂದುಬಿಡ್ತಾರೆ. ಒಂದೇನಂದರೆ ಇಲ್ಲಿ ನೋಡಿರ್ತೀವಲ್ಲ, ಏನು ನಾವು ಮೋಟೋ ಜಿ ಪಿ ಅಲ್ಲಿ ಇಲ್ಲೆಲ್ಲ ರೇಸ್ ಎಲ್ಲ ನೋಡ್ತೀವಲ್ಲ, ನೋಡಿಬಿಟ್ಟು ಈ ಥರ ಕರ್ಸಲ್ಲಿ ಬಂದಾಗ ಏನೋ ನಾವುಗಳು ಕಿಲಾಡಿಗಳು ಅನ್ನೋ ಥರ ಗಾಡಿನ ಲೀನ್ ಮಾಡೋಕ್ಕೆ ನೋಡ್ತೀವಿ. ಸೊ ಅದು ಮಾಡಬಾರ್ದು. ಇಫ್ ಯು ಆರ್ ಕಾನ್ಫಿಡೆಂಟ್ ಎನಫ್, ನಿಮ್ಗೆ ಟ್ರೈನಿಂಗ್ ಇದೆಯಾ, ಗೊತ್ತಾ ನಿಮ್ಗೆ ಲೀನ್ ಮಾಡೋಕ್ಕೆ ಬರುತ್ತಾ, ಅವಾಗ ಮಾತ್ರ ಲೀನ್ ಮಾಡಬೇಕು. ಸುಮ್ಮನೆ ಅಲ್ಲಿ ಗೊತ್ತಿಲ್ಲದಿರೋ ಆಟಗಳಿಗೆ ಕೈ ಹಾಕ್ಬಾರ್ದು. ನೋಡುಗರು, ಇದೇ ದೇವರ ಏನೋ ಬೆಟ್ಟ, ಇಷ್ಟೇ.
ಇಲ್ಲೆಲ್ಲ ವಾಶ್ರೂಮ್ ಇದೆ ಅಂತೆ. ನಮ್ಮ ಹುಡುಗಂಗೆ ವಾಶ್ರೂಮ್ಗೆ ಕಳಿಸ್ಬಿಟ್ಟು ಆಮೇಲೆ ಒಂದು ಫೋಟೋ ಸೆಷನ್ ಮಾಡೋಣ. ಯಾರು ಗುರು ಇದು ಲೇಡಿ ರೈಡ್ರು? ಆ ಕಡೆ ಎಲ್ಲ ಇರಬೇಕು ಅನ್ಸುತ್ತೆ ಕಣ ವಾಶ್ರೂಮು. ಕೇಳಿ ನೋಡು ಅವ್ರನ್ನ. ಈ ಕಡೆನೂ ಹೋಗ್ಬೋದು. ಈ ಕಡೆ ಹೋದರೆ ದೇವಸ್ಥಾನ ಇದೆ ಅಷ್ಟೇ, ಅಲ್ಲಿ ಇನ್ನೇನಿಲ್ಲ. ಹಿಂಗೆ ಹೋಗಿ ಹಿಂಗೆ ರೈಟ್ ಎತ್ಕೊಟ್ರೆ ಒಂದು ದೇವಸ್ಥಾನ ಇದೆ, ಬನ್ನಿ ಅದನ್ನು ನೋಡೋಣ. ನೋಡಿ ಈ ಕಡೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಅಜ್ಜಿನ ಅಕ್ಕಮ್ಮ ಬಾತ್ರೂಮ್ಗೆ ಅರ್ಜೆಂಟ್ ಆಗ್ಬಿಡೈತೆ ನನ್ನ ಮಗನಿಗೆ. ನೋಡ್ರಿ ಹೆಂಗೆ ಹೋಯ್ತಾವನೆ. ಈ ಪೊಲೀಸವರು ಕಳ್ಳರನ್ನ ಚೇಸ್ ಮಾಡಲ್ವ, ಹಂಗೆ ಹೋಯ್ತಾವನೆ. ಅಲ್ಲ ನಮ್ಮ ದೇಶದಲ್ಲಿ ಮಾಡಲ್ವೇನೋ, ಫಿಲಮಲ್ಲೆಲ್ಲ ನೋಡ್ತೀವಲ್ಲ. ಟಾಯ್ಲೆಟ್ ಇದೆ ಇಲ್ಲಿ ನೋಡ್ರಿ, ಅದೇ ಬೆಟ್ಟ. ನಾನು ಹೇಳಿದ್ನಲ್ಲ ಅಲ್ಲಿ ಅಲೋ ಇಲ್ಲ ಅಂತ. ನಿಮ್ಗೆ ಅಲ್ಲಿ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ. ಆ ಬೆಟ್ಟದ ಮೇಲೆ ಒಂದು ಗೆಸ್ಟ್ ಹೌಸ್ ಎಲ್ಲ ಇದೆ ನೋಡ್ರಿ. ಆಮೇಲೆ ಇದು ದೇವಸ್ಥಾನ, ಹಳೆಯ ದೇವಸ್ಥಾನ. ಮತ್ತು ನಿಮಗೆ ನಾನು ಹೇಳಿದೆ ಗೊತ್ತಾ, ದುರ್ಗಗಳಲ್ಲಿ ದೇವರಾಯನ ದುರ್ಗನೂ ಒಂದು ಅಂತ. ಅದ್ರದ್ದು ಕುರುಹು ನೀವು ಇಲ್ಲಿ ನೋಡ್ಬೋದು. ಇಲ್ಲೂ ಕೋಟೆ ಇತ್ತು ಗುರು. ನೋಡ್ರಿ ಆ ಕಲ್ಲುಗಳು, ಆಗಿನ ಟೈಮಲ್ಲಿ ರಾಜರುಗಳು ಮಾಡಿರೋದು ಕಲ್ಲುಗಳು ನೋಡ್ರಿ. ಇಲ್ಲಿ ಕಾಣಿಸುತ್ತೆ ನಿಮಗೆ ನೋಡಿ. ಇದೆಲ್ಲ ಕೋಟೆ ಕಲ್ಲುಗಳೇ, ಇದೆಲ್ಲ ಕೋಟೆ ಕಲ್ಲುಗಳೇ. ಇದೆಲ್ಲ ಅಳಿಸಿ ಹೋಗಿ ಇಷ್ಟು ಮಿಕ್ಕಿದೆ ನೋಡಿ ದೇವಸ್ಥಾನ. ಇದು ಭೋಗ ನರಸಿಂಹಸ್ವಾಮಿ ಟೆಂಪಲ್ ಅನ್ನಲ್ಲ, ಅದು ತುಂಬ ಹಳೇದು. ಆ ದೇವಸ್ಥಾನ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗುರು, ಇದು ಭಯಂಕರ ವರ್ಷದ ಹಳೇದು ಅಂತ. ನಮ್ಮ ದೇವಸ್ಥಾನದ ಒಳಗಡೆ ಹೋಗಲ್ಲ, ಏನಕ್ಕಂದರೆ ಗೊತ್ತಲ್ಲ, ಈ ಗೇರ್ಸ್ ಎಲ್ಲ ಹಾಕ್ಕೊಂಡು ಹೋಗೋದು ಹಿಂಸೆ. ನಾವು ಇದು ನೋಡ್ರಿ, ಇದು ತರಡಿ ನಿಮಗೆ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ. ಆವಾಗ ಅಲೋ ಮಾಡ್ತಿದ್ರಲ್ಲ, ಅವಾಗೆಲ್ಲ ಹೋಗಿದ್ದೀವಿ ಇಲ್ಲಿ ನಾವು. ನೋಡ್ರಿ ಇಲ್ಲಿದೆ ನೋಡಿ ಗೆಸ್ಟ್ ಹೌಸು. ನೋಡ್ರಿ ಇಲ್ಲಿದೆ, ಇದು ಗೆಸ್ಟ್ ಹೌಸು. ಅಲ್ಲಿಗೆ ಇವಾಗ ಅಲೋ ಇಲ್ಲ, ಯಾಕಂದರೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಅಂತ. ಇಲ್ಲಿ ಗೆಸ್ಟ್ ಹೌಸ್ ಇದೆ. ಇಲ್ಲಿ ಬೇರೆ ಏನೇನೋ ಪಾಯಿಂಟ್ಗಳಿದ್ದಾವೆ, ಹಳೇ ಮನೆಗಳು, ಬಿಲ್ಡಿಂಗ್ಗಳೆಲ್ಲ. ಮೇ ಬಿ ಅವಾಗ ಬ್ರಿಟಿಷವರು ಅವರು ಇವರೆಲ್ಲ ಬಂದು ಉಳ್ಕೋತಾ ಇದ್ದಿದ್ದು ಗೆಸ್ಟ್ ಹೌಸ್ ಅದು ಅನಿಸುತ್ತೆ. ಆ ಕಡೆ ಇನ್ನೊಂದು ಬೆಟ್ಟ ಇದೆ. ಸೊ ದೇವರಂದುರ್ಗಕ್ಕೆ ಯಾರಾದರೂ ಬರೋರಿದ್ದರೆ ಐದರ್ ಅರ್ಲಿ ಮಾರ್ನಿಂಗ್ ಬನ್ನಿರಿ, ಒಂದು 7ಗೆಲ್ಲ ಇಲ್ಲಿರೋ ಥರ ಬಂದ್ಬಿಡ್ರಿ. ಇಲ್ವಾ ಸಂಜೆ ಒಂದು 4-5 ಗಂಟೆ ಮೇಲೆ ಬನ್ನಿರಿ. ನೋಡಿರಿ ಈ ಟೈಮಲ್ಲಿ ಬಂದರೆ ವೇಸ್ಟು. ನಾವೇ ಲೇಟ್ ಅಂದರೆ ಏನು, ಮಕ್ಕಳು ನಮ್ಕಿನ್ನ ಲೇಟು.